السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله الفائزين برضوان الله أما بعد. ಘೋರವಾನ್ವಿತರೆ, ಅಲ್ ಮುರಾಫಕ ಈ ಪ್ರೌಢವಾದ ವೇದಿಕೆಯಲ್ಲಿ ಚರ್ಚಿಸಲ್ಪಡುವ ವಿಷಯ ಯಾರ ಮಣ್ಣಾಗಿದೆ ಗಾಜಾ. ಪ್ರಿಯರೇ, ಅಮಾನವೀಯತೆ ಚಟುವಟಿಕೆ ನಡೆದಂತಹ ಒಂದು ಚಿಕ್ಕ ಸ್ಥಳವಾಗಿದೆ ಗಾಜಾ. ವರ್ಷಗಳಿಂದ ನಿರಂತರವಾಗಿ ಮಾನವನ ರಕ್ತಪಾತವು ಹರಿದೊಡ್ಡಿದವು. ಕಾರಣವಿಲ್ಲದೆ ಛಿದ್ರವಾಗುವ ಶರೀರಗಳು, ಹಸಿವಿನಿಂದ ಒದ್ದಾಡುತ್ತಿರುವ ಮುಗ್ಧ ಕಂದಮ್ಮಗಳು, ಪ್ರತಿ ಕ್ಷಣವೂ ಬೆದರಿಕೆಯಿಂದಲೇ ಬದುಕುವಂತಹ ಮಾನವ ಜೀವಗಳು. ಇಂತಹ ಕೆಟ್ಟ ಸ್ಥಿತಿಯಲ್ಲಿರುವ ಗಾಜಾದ ಮಣ್ಣು ಸತ್ಯದಲ್ಲಿ ಆ ಮಣ್ಣು ಯಾರದ್ದಾಗಿದೆ ಎಂಬುದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಾದರೆ ನಮಗೆ ಸತ್ಯವನ್ನು ಕಂಡುಹಿಡಿಯಬಹುದು. ಮಾನವ ಕುಲದ ಸಂಸ್ಕೃತಿ ಮತ್ತು ನಾಗರಿಕತೆಯ ಪಿತಾಮಹ ಎಂದು ಕರೆಯಲ್ಪಡುವ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರ ಹಿಡಿದು ಹಲವಾರು ಪ್ರಸಿದ್ಧರಾದ ಪ್ರವಾದಿಗಳು ಹುಟ್ಟಿ ಬೆಳೆದಂತಹ ಮಣ್ಣಾಗಿದೆ. ಅದು ದ ಕ್ರೆಡಲ್ ಆಫ್ ಪ್ರೊಫೆಟ್, ಪ್ರವಾದಿಗಳ ತೊಟ್ಟಿಲೆಂದು ಬಣ್ಣಿಸುವಂತಹ ನಾಡಾಗಿದೆ. ಇಸ್ಲಾಮಿನ ಎರಡನೇ ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹು ರವರು ಕೂಡ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದಂತಹ ಸ್ಥಳವಾಗಿದೆ. ಮಾತ್ರವಲ್ಲ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಲ್ಲಾಹನು ವಿಶೇಷವಾದ ಇಸ್ರಾ ಯಾತ್ರೆ ಕೊಂಡೊಯ್ದಂತಹ ಸ್ಥಳವಾಗಿದೆ ಈ ಫೆಲಸ್ತೀನ್ ಗಾಜಾ ಎಂಬ ಸ್ಥಳ. ಇಷ್ಟೊಂದು ಇಸ್ಲಾಮಿಕ ಚರಿತ್ರೆಗಳಿರುವಂತಹ ಈ ಪ್ರದೇಶದಲ್ಲಿ ಇಸ್ರೇಲಿಗರ ಆಗಮನವೇ ಒಂದು ಅದ್ಭುತ. ಕಾರಣ, 1948 ಮುಂಚಿನ ಭೂಪಟವನ್ನೊಮ್ಮೆ ತಿರುಗಿಸಿ ನೋಡುವುದಾದರೆ ನಮಗೆ ಇಸ್ರೇಲ್ ಎಂಬ ರಾಷ್ಟ್ರವನ್ನೇ ಕಾಣಲು ಸಾಧ್ಯವಿಲ್ಲ. ಬ್ರಿಟನ್ ಮತ್ತು ಅಂದಿನ ಮೇಧಾವಿಗಳ ಕುಬುತಿಯ ಕಾರಣದಿಂದಾಗಿತ್ತು ಇಸ್ರೇಲ್ ಎಂಬ ಚಿಕ್ಕ ರಾಷ್ಟ್ರ ನಿರ್ಮಾಣವಾದದ್ದು. ಒಂದು ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಹೊಟ್ಟೆಗೆ ಹಿಟ್ಟಿಲ್ಲದೆ ಭಿಕ್ಷೆ ಬೇಡುತ್ತಿದ್ದಂತಹ ಇಸ್ರೇಲಿಗರನ್ನು ಉಣ್ಣಲು ಆಹಾರ ಕೊಟ್ಟು ತಂಗಲು ಸ್ಥಳವನ್ನು ಕೊಟ್ಟು ಸಾಕಿ ಸಲಹಿದಂತಹ ಫೆಲಸ್ತೀನರಿಗೆ ಮಾಡುವಂತಹ ಅನ್ಯಾಯವಾಗಿದೆ ಈ ಕಾಲಘಟ್ಟದಲ್ಲಿ ನಾವು ಕಾಣುತ್ತಾ ಇರುವುದು. ಪ್ರಿಯರೇ, ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ತುಣುಕನ್ನು ನೋಡಿದೆ. ಒಬ್ಬರು ತಾಯಿಯ ಕೈಯಲ್ಲಿ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. 2 ಮಕ್ಕಳ ಅರ್ಧ ಭಾಗವೇ ಶಹೀದಾಗಿ ಹೋಗಿದೆ. ರಕ್ತ ಪಿಶಾಚಿಗಳ ದಾಳಿಗೆ ಅವು ಅರ್ಧ ಭಾಗವೇ ಹೋಗಿಬಿಟ್ಟಿದೆ. ಸುಬ್ಹಾನಲ್ಲಾಹ್. ಸಮುದ್ರವೆಲ್ಲವೂ ಕಣ್ಣೀರಾದರೂ, ಸಮುದ್ರದ ಅಲೆಗಳು ಕಂಪನವಾದರೂ, ಗಾಜಾದ ಆ ತಾಯಿಯ ಹೃದಯದಲ್ಲಿ ಉಂಟಾದಂತಹ ನೋವಿನ ಜ್ವಾಲೆಗೆ ತಂಪೆರಚಲು ಸಾಧ್ಯವೇ ಇಲ್ಲ ಎಂಬುದು ಸತ್ಯವಾಗಿದೆ. ಮುಸಲ್ಮಾನರನ್ನೇ ಕೊಲ್ಲಬಹುದು ಹೊರತು ಈ ಮಾನಿನ ಶಕ್ತಿಯನ್ನು ಸೋಲಿಸಲು ಅಸಾಧ್ಯ ಎಂದು ಗಾಜಾದ ನಾಗರಿಕರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಕತ್ತಲಿನ ಗಾಜಾ ಬೆಳಕಿನೆಡೆಗೆ ಬರಬೇಕಾಗಿದೆ, ಅದು ಬರುತ್ತದೆ. ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಹೇಳುತ್ತಾ ಇದೆ, ವನುರೀದು ಅನ್ನ ಮುನ್ನ ಅಲಲ್ಲದೀನ ಸ್ತುದ್ಇಫು ಫಿಲ್ ಅರ್ದ್. ಭೂಮಿಯ ಮೇಲೆ ದುರ್ಬಲ ಜನರಿಗೆ ನಾವು ಒಳಿತನ್ನು ನೀಡಲು ಬಯಸುತ್ತೇವೆ ಎಂಬ ಅಲ್ಲಾಹನ ಪವಿತ್ರವಾದ ಕುರ್ಆನಿನ ವಚನಗಳು ನಮ್ಮ ಮುಂದೆ ಇದೆ. ಇಸ್ಲಾಮಿಕ ಚರಿತ್ರೆಗಳಿರುವಂತಹ ನಮ್ಮ ಫೆಲಸ್ತೀನ್, ನಮ್ಮ ಗಾಜಾ ಒಂದಾನೊಂದು ಕಾಲದಲ್ಲಿ ಸ್ವಾತಂತ್ರ್ಯಗೊಳ್ಳುತ್ತದೆ ಎಂಬುದರಲ್ಲಿ 2 ಮಾತಿಲ್ಲ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.